ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಮೂಲ್ಯ ರೂಮಲ್ಲಿ ಕೂತಿರ್ತಾಳೆ. ಆಗ ವಲ್ಲಭ ಬಂದು ಏನೇ ಕರಿಬೇಕೋ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ಯಾ, ತವ್ರ ಮನೆಯವ್ರು ಜ್ಞಾಪಕ ಆಗ್ತಿದ್ದಾರಾ ಅಂತಾನೆ. ಅಂತಾಳೆ ಅಮೂಲ್ಯ. ಈಚೆ ಮೀನಾ ರೂಮಲ್ಲಿ ಕೇಶವನ ಹತ್ರ, ಕೇಶವ ಪಾಪ ಕಣೋ ವಲ್ಲಭ, ಮಾವಂಗೆ ದುಡ್ಡು ಕೊಡಬೇಕು ಅಂತ ತನ್ನ ಅಮೂಲ್ಯನ ಖರ್ಚು ನೋಡ್ಕೋಬೇಕು ಅಂತ ತುಂಬ ಪ್ರೆಷರ್ ತೊಗೊಂಡು ಕೆಲಸ ಮಾಡ್ತಿದ್ದಾನಂತೆ. ಇದ್ರ ಬಗ್ಗೆ ಹೇಳ್ಕೊಂಡು ಅಮೂಲ್ಯ ತುಂಬ ಬೇಜಾರು ಮಾಡ್ಕೋತಿದ್ಲು ಕಣೋ ಅಂತಾಳೆ. ಈಚೆ ಅಮೂಲ್ಯ, ನೀನು ಯಾಕೆ ಬೇಜಾರಾಗಿದ್ಯಾ ಅಂತಾಳೆ. ಏನಿಲ್ಲ ಕರಿಬೇಕು, ಇವತ್ತು ಕೇಶವಣ್ಣ ಮತ್ತು ಮೀನಾ ಅತ್ತಿಗೆ ಅವರು ತವ್ರ ಮನೆಗೆ ಹೋಗಿದ್ರಂತೆ. ಅಲ್ಲಿ ಮೀನಾ ಅತ್ತಿಗೆ ಅವ್ರ ತಂದೆ ಇದ್ದಾರಲ್ಲ, ಅವರು ಕೇಶವಣ್ಣಂಗೆ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ರಂತೆ ಕಣೆ. ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡೋನ ಮದುವೆ ಆಗಿಬಿಟ್ಟೆ, ನಾನು ತೋರಿಸಿದ್ದು ಯಾರಾದರೂ ಗೌರ್ಮೆಂಟ್ ಆಫೀಷಿಯಲ್ನ ಮದುವೆ ಆಗಿದ್ರೆ ನಿನ್ನ ಲೈಫ್ ಬೊಂಬಾಟ್ ಆಗ್ತಿತ್ತು ಅಂತೆಲ್ಲ ಹೇಳಿಬಿಟ್ರಂತೆ. ಪಾಪ ಅಲ್ವಾ ಮೀನಾ ಅತ್ತಿಗೆ ದುಃಖ ನೋಡಿ, ನೀನು ನಿನ್ನ ದುಃಖ ಚಿಕ್ಕದು ಅಂತ ಮರ್ತ್ಬಿಡು ಅಂತಾನೆ ವಲ್ಲಭ. ಹೌದಾ ಪಾಪ ಅಲ್ಲ ಕೇಶವ ಬಾವ, ಮೀನಾ ಅಕ್ಕ ಇದ್ರ ಬಗ್ಗೆ ನನ್ನ ಹತ್ರ ಏನೂ ಹೇಳೇ ಇಲ್ಲ, ಬೇಜಾರಾಗ್ತಿದೆ ಅಂತಾಳೆ ಅಮೂಲ್ಯ. ಈಚೆ ಮೀನಾ ತನ್ನಿಂದ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಅಮೂಲ್ಯ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ನನಗೂ ಕೇಳಿ ಬೇಜಾರಾಯಿತು ಕೇಶವ ಅಂತಾಳೆ ಮೀನಾ. ಮೀನಾ, ನೀನೇನು ತಲೆ ಕೆಡಿಸ್ಕೋಬೇಡ, ಈ ದುಡ್ಡಿನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋದಕ್ಕೆ ವಲ್ಲಭ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಅಂತಾನೆ ಕೇಶವ. ಹೌದಾ, ಏನು ಪ್ಲ್ಯಾನು ಅಂತಾಳೆ ಮೀನಾ. ಆಗ ಕೇಶವಂಗೆ, ಈ ವಿಷಯ ಅತ್ತಿಗೆಗೆ ಹೇಳಬೇಡ ಅಣ್ಣ ಅಂತ ವಲ್ಲಭ ಹೇಳಿದ್ದು ನೆನಪಾಗುತ್ತೆ. ಈಚೆ ವಲ್ಲಭ, ಬೇಜಾರು ಮಾಡ್ಕೋಬೇಡ ಕಣೆ, ನಮ್ಮ ಕೇಶವಣ್ಣ ಸುಮ್ಮನಿರಲ್ಲ, ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾನೆ ಅಂತಾನೆ ವಲ್ಲಭ. ಏನು ಉತ್ತರ ಅಂತಾಳೆ ಅಮೂಲ್ಯ. ನಮ್ಮ ಕೇಶವಣ್ಣ ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾನೆ ಅಂತಾನೆ ವಲ್ಲಭ. ಈಚೆ ಕೇಶವ, ಏನೂ ಇಲ್ಲ ಮೀನಾ, ಅದು ಏನಾದರೂ ಮಾಡ್ಕೊಂಡಿರ್ತಾನೆ ಅಂದೆ ಪ್ಲ್ಯಾನ್ನ ಅಂತಾನೆ ಕೇಶವ. ನೀನೇನೋ ಹೇಳೋಕ್ಕೆ ಬಂದೆ, ಆದರೆ ಅದನ್ನು ನನ್ನಿಂದ ಮುಚ್ಚಿಡ್ತಿದ್ಯಾ, ಏನು ಹೇಳೋಕ್ಕೆ ಬಂದೆ, ನಿಜ ಹೇಳು ಅಂತಾಳೆ ಮೀನಾ. ಏನೂ ಇಲ್ಲ ಅಂತಾನೆ ಕೇಶವ. ಎಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಅಂತಾಳೆ ಮೀನಾ. ಇಲ್ಲ ಮೀನಾ, ಹೆಂಡ್ತಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು ಅಂತ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ, ನಾನು ನೋಡಲ್ಲಪ್ಪ ಅಂತಾನೆ ಕೇಶವ. ಈಗ ನೀನು ನನ್ನ ನೋಡ್ತೀಯೋ ಇಲ್ವೋ ಅಂತಾಳೆ ಮೀನಾ. ಆಗ ಕೇಶವ ಸರಿ ಅಂತ ಕಣ್ಣು ಮುಚ್ಕೊಂಡೆ. ಅದು ಏನೂ ಇಲ್ಲ ಮೀನಾ ಅಂತಾನೆ ಕೇಶವ. ನನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದಾಗಿಂದ ನೀನು ಯಾವತ್ತೂ ಈ ಥರ ಮಾಡಿರಲಿಲ್ಲ, ನನ್ನಿಂದ ಏನೂ ಮುಚ್ಚಿಟ್ಟಿಲ್ವಲ್ಲ, ಅದೇನು ಅಂತ ಹೇಳೋ ಅಂತ ಕಣ್ಣೀರು ಹಾಕ್ತಾಳೆ ಮೀನಾ. ನೀನು ಕಣ್ಣೀರು ಹಾಕ್ಬೇಡ, ಹೇಳ್ತೀನಿ, ಆದರೆ ಒಂದು ಕಂಡೀಷನ್, ನೀನು ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು, ಸ್ಪೆಷಲಿ ಅಮೂಲ್ಯನ ಹತ್ರನೂ ಹೇಳಬಾರ್ದು ಅಂತಾನೆ ಕೇಶವ. ನಾನು ಈ ವಿಷಯನ ಅಮೂಲ್ಯಂಗಲ್ಲ, ನಿನ್ನ ಹತ್ರನೇ ಮತ್ತೆ ಮಾತಾಡಲ್ಲ ಕಣೋ, ಹೇಳು ಅಂತಾಳೆ ಮೀನಾ. ಏನಂದರೆ ವಲ್ಲಭ ಡ್ರೈವಿಂಗ್ ಕೆಲಸ ಮಾಡ್ತಾನಂತೆ ಅಂತಾನೆ ಕೇಶವ. ಈಚೆ ಅಮೂಲ್ಯ, ಏನು ಕೇಶವ ಬಾವ ಗೌರ್ಮೆಂಟ್ ಕೆಲಸ ಮಾಡ್ತಾರಂತ ಅಂತಾಳೆ. ಆಗ ವಲ್ಲಭಂಗೆ ಕೇಶವ, ಹೆಂಡತಿ ಹತ್ರ ಯಾವ ವಿಷಯನೂ ಹೇಳ್ಬಾರ್ದು ನೀನು ಅಂದಿದ್ದು ನೆನಪಾಗುತ್ತೆ. ಈಚೆ ಮೀನಾ, ವಲ್ಲಭ ಡ್ರೈವಿಂಗ್ ಕೆಲಸ ಮಾಡ್ತಾನ ಅಂತಾಳೆ. ಡ್ರೈವಿಂಗ್ ಕೆಲಸ ಮಾಡಿದರೆ ಜಾಸ್ತಿ ಸಂಬಳ ಬರುತ್ತಂತೆ, ಅದರಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಿದ್ದ ಅಂತಾನೆ ಕೇಶವ. ಪಾಪ ಕಣೋ ವಲ್ಲಭ, ನೀನಾದರೂ ಬೇಡ ಅಂತ ಹೇಳಬೇಕಲ್ವಾ, ಓದೋ ಹುಡುಗ ಇದನ್ನೆಲ್ಲ ಹೇಗೋ ಮ್ಯಾನೇಜ್ ಮಾಡ್ತಾನೆ ಅಂತಾಳೆ ಮೀನಾ. ನಾನು ಹೇಳಿದೆ ಮೀನಾ, ಈಗ ಮಾಡ್ತಾ ಇರೋ ಫುಡ್ ಡೆಲಿವರಿ ಕೆಲಸನೇ ಸಾಕು ಅಂತ, ಆದರೆ ಅವನ ಮೈಂಡ್ ಫಿಕ್ಸ್ ಆಗಿದೆ ಅಂತಾನೆ ಕೇಶವ. ಈಚೆ ಅಮೂಲ್ಯ, ಸೋ ಕ್ಯೂಟ್ ಅಲ್ವಾ, ಎಷ್ಟೋ ಗಂಡಸರು ಅವ್ರ ಹೆಂಡತಿ ಆಸೆ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಆದರೆ ಕೇಶವ ಬಾವ ಅವ್ರ ಮಾವನ ಆಸೆ ಈಡೇರಿಸ್ತಿದ್ದಾರೆ, ಎಷ್ಟು ಲಕ್ಕಿ ಅಲ್ವಾ ಮೀನಕ್ಕ, ಕೇಶವ ಬಾವ ಮೀನಕ್ಕನ ಎಷ್ಟು ಪ್ರೀತಿ ಮಾಡ್ತಾರಲ್ವಾ ಅಂತಾಳೆ ಅಮೂಲ್ಯ. ಕರೆಕ್ಟು, ಈ ವಿಷಯನ ಮೀನಾ ಅತ್ತಿಗೆ ಹತ್ರ ಆಗಲಿ ಬೇರೆ ಯಾರ ಹತ್ರನೂ ಬಾಯಿ ಬಿಡಬಾರ್ದು ಅಂತಾನೆ ವಲ್ಲಭ. ಈಚೆ ಕೇಶವ, ನೀನು ಯಾರ ಹತ್ರನೂ ಈ ವಿಷಯ ಹೇಳ್ಬಾರ್ದು ಅಂತಾನೆ ಮೀನಾ. ಗಂಡ ಹೆಂಡತಿ ವಿಷಯನ ಹೊರಗೆಲ್ಲಾದರೂ ಹೇಳೋಕ್ಕಾಗುತ್ತಾ ಅಂತಾಳೆ ಮೀನಾ. ಈಚೆ ಅಮೂಲ್ಯ, ಆಯಿತು ಯಾರಿಗೂ ಹೇಳಲ್ಲ ಅಂತಾಳೆ. ತಪ್ಪಿ ಮೀನಾ ಅತ್ತಿಗೆಗೆ ಹೇಳಿದರೆ ನಿನ್ನ ನಾಲ್ಗೆ ಕಟ್ ಮಾಡಿಬಿಡ್ತೀನಿ ಅಂತಾನೆ ವಲ್ಲಭ. ಏನು ಕಾಡು ಪಾಪ ನೀನು, ಒಳ್ಳೆ ಲೂಸ್ ಥರ ಮಾತಾಡ್ತಿದ್ಯಾ, ಗಂಡ ಹೆಂಡತಿ ಮಧ್ಯೆ ಇರೋ ವಿಷಯನ ಯಾರಾದರೂ ಬೇರೆಯವ್ರಿಗೆ ಹೇಳ್ತಾರಾ, ಅದು ಅಕ್ಕಂಗೆ ಹೇಳ್ತಾರಾ, ನಾನಂತೂ ಯಾರಿಗೂ ಹೇಳಲ್ಲಪ್ಪ ಅಂತಾಳೆ ಅಮೂಲ್ಯ. ಸರಿ ಕರಿಬೇಕು, ನಿನ್ನ ನಂಬ್ತೀನಿ ಅಂತಾನೆ ವಲ್ಲಭ. ಈಚೆ ಮೀನಾ ಕಿಚನಲ್ಲಿ ನಿಂತ್ಕೊಂಡು, ಕೇಶವ ಸೀಕ್ರೆಟ್ ಹೇಳಿದ್ದಾನೆ, ಅದನ್ನು ಯಾರ ಹತ್ರನಾದರೂ ಹೇಳ್ಕೋಬೇಕು ಅನ್ನಿಸ್ತಿದೆ, ಹೊಟ್ಟೆಯೊಳಗೆ ಚಿಟ್ಟೆ ಬಿಟ್ಟಂಗಾಗಿದೆ, ಚೇಚೆ ಯಾರಿಗೂ ಹೇಳ್ಬಾರ್ದು, ಗಂಡ ಹೇಳಿ ಸೀಕ್ರೆಟ್ನ ನಾನು ಕಾಪಾಡ್ಕೋಬೇಕು ಅಂತಾಳೆ. ಆಗ ಅಲ್ಲಿಗೆ ಅಮೂಲ್ಯ ಬರ್ತಾಳೆ. ಇಬ್ಬರು ಆಚೆ ಈಚೆ ತಿರುಗ್ತಾರೆ. ಅಮ್ಮಗೆ ಹೇಳಿಬಿಡ್ಲಾ ಅಂತ ಮೀನಾ ಯೋಚನೆ ಮಾಡಿದರೆ ಅಮೂಲ್ಯನೂ ಹಾಗೆ ಯೋಚನೆ ಮಾಡ್ತಾಳೆ. ಅಮ್ಮ, ನಿಮ್ಮನ್ನ ನೋಡ್ತಿದ್ರೆ ಏನೋ ಹೇಳ್ಕೋಬೇಕು ಅನ್ನಿಸ್ತಿದೆ, ಏನು ಹೇಳು ಅಮ್ಮ ಅಂತಾಳೆ ಮೀನಾ. ಇಲ್ಲಪ್ಪ, ನಿಮ್ಮನ್ನು ನೋಡ್ತಿದ್ರೆ ನಿಮ್ಮ ಮನಸ್ಸಿನ ಭಾರ ಇಳಿಸ್ಕೋಬೇಕು ಅನ್ನಿಸ್ತಿದೆ, ಹೇಳಿ ಅಕ್ಕ ಏನು ವಿಷಯ ಅಂತಾಳೆ ಅಮೂಲ್ಯ. ಏನಿಲ್ಲ ಅಂತಾಳೆ ಮೀನಾ. ಆಮೇಲೆ ಅಮೂಲ್ಯ,
ವಲ್ಲಭ ಹೇಳ್ದ, ಕೇಶವ ಭಾವ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಿದ್ದಾರಂತೆ. ನಿನ್ನೆ ನೀವು ನಿಮ್ಮ ತವ್ರ ಮನೆಗೆ ಹೋಗಿದ್ರಲ್ಲ, ಆವಾಗ ನಿಮ್ಮ ಅಪ್ಪ ಅವಮಾನ ಮಾಡಿದ್ರಂತಲ್ವಾ. ಅಕ್ಕ ಗೌರ್ಮೆಂಟ್ ಜಾಬಲ್ಲಿ ಇರೋನ ಮದುವೆ ಆಗೋದು ಬಿಟ್ಟು ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡೋನ ಮದುವೆ ಆಗಿದೆಯಾ ಅಂತ, ಅದಕ್ಕೆ ಭಾವ ರೊಚ್ಚಿಗೆದ್ದು ಈ ಡಿಸಿಷನ್ನ ತಗೊಂಡಿದ್ದಾರೆ ಅಂತಕ್ಕ ಅಂತಾಳೆ ಅಮೂಲ್ಯ. ಅಮ್ಮೋ, ನೀನು ಹೇಳ್ತಿರೋದು ನಿಜನಾ ಅಂತಾಳೆ ಮೀನಾ. ಹ್ಞೂ ಅಕ್ಕ, ಭಾವನೆ ವಲ್ಲಭನ ಹತ್ರ ಹೇಳ್ಕೊಂಡ್ರಂತೆ. ತುಂಬ ಲಕ್ಕಿ ಅಕ್ಕ ನೀವು. ಎಷ್ಟು ಕ್ಯೂಟ್ ಅಲ್ವಾ ಭಾವ, ನಿಮಗೋಸ್ಕರ ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಅಂತ ಇದೇ ಪ್ರೂಫ್. ಅಕ್ಕ ನೀವು ತುಂಬ ಲಕ್ಕಿ ಅಕ್ಕ. ಇದೇ ಖುಷಿಗೆ ಅದೇನು ಸೀಕ್ರೆಟ್ ಅಂದ್ರಲ್ಲ, ಅದೇನು ಹೇಳಿ ಅಕ್ಕ ಅಂತಾಳೆ ಅಮೂಲ್ಯ. ನೀನೇನು ಕಡಿಮೆ ಲಕ್ಕಿ ಅಲ್ಲಮ್ಮು. ನಿನ್ನ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಡ್ರೈವರ್ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನಂತೆ ಅಂತಾಳೆ ಮೀನಾ. ಡ್ರೈವರ್ ಕೆಲಸನಾ ಅಂತಾಳೆ ಅಮೂಲ್ಯ. ಇದರಿಂದ ಜಾಸ್ತಿ ಅರ್ನ್ ಮಾಡ್ಬೋದು ಅಮ್ಮು. ಪಾಕೆಟ್ ಮನಿ ಕೇಳಿದಾಗೆಲ್ಲ ಧಾರಾಳವಾಗಿ ಕೊಡ್ಬೋದು ಅಂತ ಕೇಶವನ ಹತ್ರ ಹೇಳ್ತಿದ್ನಂತೆ. ಇದಕ್ಕೆ ಹೇಳಿದ್ದು ಅಮ್ಮು, ನಿನಗೋಸ್ಕರ ವಲ್ಲಭ ಎಂಥ ರಿಸ್ಕ್ ಬೇಕಾದರೂ ತಗೋತಾನೆ ಅಂತ. ಇದೆಲ್ಲ ಬರೀ ಕಾಳಜಿ ಅಲ್ಲ, ಇನ್ನಾದರೂ ಅರ್ಥ ಮಾಡ್ಕೊ ಅವನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಲವ್ ಯು ಕೇಶವ. ಈ ವಿಷಯ ಹೇಳಿದೆ ಅಂತ ನಿನ್ನ ಗಂಡಂಗೆ ಹೇಳ್ಬೇಡ ಅಂತಾಳೆ ಮೀನಾ. ಆಗ ಅಮೂಲ್ಯ ಕಣ್ಣೀರನ್ನು ಒರೆಸ್ಕೊಂಡು, ನೀವು ಈ ವಿಷಯ ನಿಮ್ಗೆ ಹೇಳಿದೆ ಅಂತ ನಿಮ್ಮ ಗಂಡನ ಹತ್ರ ಹೇಳ್ಬೇಡಿ ಅಂತಾಳೆ. ಈಚೆ ಕೇಶವ ರೂಮಲ್ಲಿ ತಿರುಗಿ ನಿಂತಿರುವಾಗ ಮೀನಾ ಹಿಂದಿನಿಂದ ಬಂದು ಅವನ್ನ ಗಟ್ಟಿಯಾಗಿ ತಪ್ಕೋತಾಳೆ. ಮೀನಾ, ಏನೈತೆ? ಡೋರ್ ಕ್ಲೋಸ್ ಆಗಿಲ್ಲ ಕಣೆ, ಡೋರ್ ಕ್ಲೋಸ್ ಮಾಡಿಬಿಟ್ಟು ಈ ಥರ ತಪ್ಕೊಳ್ಳೋಣ, ದಿನ ಪೂರ್ತಿ ತಪ್ಕೊಂಡಿರ್ಬೋದು, ಏನಂತೀಯಾ ಅಂತಾನೆ ಕೇಶವ. ಮೀನಾ, ಏನೈತೆ ಬಿಡೆ ನನ್ನ ಅಂತಾನೆ. ಇಲ್ಲ ಕೇಶವ, ನಾನು ಯಾವತ್ತೂ ನಿನ್ನ ಬಿಡಲ್ಲ, ನಿನ್ನಂಥ ಗಂಡನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಕಣೋ ಅಂತ ಅಳ್ತಾಳೆ ಮೀನಾ. ಈ ಲೆವೆಲ್ಗೆ ಬಿಲ್ಡಪ್ ಕೊಡೋಷ್ಟು ನಾನೇನು ಕಡ್ದು ದಪ್ಪಕ್ಕಿಲ್ವಲ್ಲ ಅಂತ ಯೋಚನೆ ಮಾಡಿ, ಮೀನಾ ಯಾಕೆ ಅಳ್ತಿದ್ಯಾ ಅಂತಾನೆ ಕೇಶವ. ಕೇಶವ, ನೀನು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ಕೋಬೇಕು ಅಂತಿದ್ಯಾ ಅಂತಾಳೆ ಮೀನಾ. ಓ, ಇದಾ ಆನಂದ ಬಾಷ್ಪದ ವಿಷಯ? ಈ ವಿಷಯ ನಿನಗೆ ಹೇಗೆ ಗೊತ್ತಾಯಿತು ಅಂತಾನೆ ಕೇಶವ. ಇದು ನಿಜ ತಾನೇ ಅಂತಾಳೆ ಮೀನಾ. ಹ್ಞೂ ಮೀನಾ, ಆ ಕತ್ತೆ ಬಡವ ವಲ್ಲಭಂಗೆ ಹೇಳಿದೆ, ಅಮೂಲ್ಯಂಗೆ ಮಾತ್ರ ಹೇಳಬೇಡ ಅಂತ. ಎಲ್ಲ ಹೇಳಿದ್ದಾನೆ ಮೀನಾ, ನಿನಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ ಕಣೆ, ಎಲ್ಲ ಹಾಳಾಗೋಯ್ತು ಅಂತಾನೆ ಕೇಶವ. ನೀನು ಗೌರ್ಮೆಂಟ್ ಕೆಲಸ ಹಿಡಿತೀಯೋ ಇಲ್ವೋ ನನಗೆ ಗೊತ್ತಿಲ್ಲ ಕಣೋ, ಆದರೆ ನಮ್ಮ ಅಪ್ಪ ಹೇಳಿದರು ಅಂತ ನೀನು ಈ ಥರ ಯೋಚನೆ ಮಾಡಿದ್ಯಲ್ಲ, ಅಷ್ಟು ಸಾಕು ಕಣೋ, ನನಗೆ ಇನ್ನೇನು ಬೇಕು ಅಂತಾಳೆ ಮೀನಾ. ನಿನಗೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ. 7 ಸಮುದ್ರನ ದಾಟಂದ್ರೂ ದಾಟ್ತೀನಿ, ಹಿಮಾಲಯ ಪರ್ವತ ಹತ್ತಿ ಇಳಿ ಅಂದರೆ ಇಳಿತೀನಿ, ನಿನ್ನ ಮುಂದೆ ಯಾವುದು ಲೆಕ್ಕ ಇಲ್ಲ ಅಂತಾನೆ ಕೇಶವ. ಲವ್ ಯು ಕೇಶವ ಅಂತಾಳೆ ಮೀನಾ. ಕೇಶವ ಲವ್ಸ್ ಇಟ್ಟು ಮೀನಮ್ಮ. ಆಮೇಲೆ ವಲ್ಲಭ ಡ್ರೈವಿಂಗ್ ಕೆಲಸ ಮಾಡ್ತೀನಿ ಅಂದಿದ್ದನ್ನು ಅಮೂಲ್ಯ ಹತ್ರ ಹೇಳಿಲ್ಲ ತಾನೆ ಅಂತಾನೆ ಕೇಶವ. ಇಲ್ಲ ಕಣೋ ಅಂತಾಳೆ ಮೀನಾ. ನನಗೆ ಗೊತ್ತು ಮೀನಾ ಹೇಳಲ್ಲ ಅಂತಾನೆ ಕೇಶವ. ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಮೀನಾ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಈಚೆ ಅಮೂಲ್ಯ ರೂಮಲ್ಲಿ ವಲ್ಲಭನ ಹತ್ರ ಬಂದು, ಏಯ್ ಕಾಡು ಪಾಪ, ಸೈಕಲ್ ಓಡಿಸಿ ಡೆಲಿವರಿ ಮಾಡಿ ನಿನ್ನ ಬಾಡಿಗೆ ನೀನು ಕೊಡ್ತಾ ಇರೋ ಪನಿಷ್ಮೆಂಟ್ ಸಾಕಾಗಿಲ್ವಾ? ನಿನ್ನ ಹೆಲ್ತ್ ಬಗ್ಗೆ ನಿನಗೆ ಒಂಚೂರು ಕನ್ಸರ್ನ್ ಇಲ್ವಾ? ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತಾಳೆ ಅಮೂಲ್ಯ. ಏನಾಯ್ತೆ ನಿನಗೆ? ಸಡನ್ನಾಗಿ ಬಂದು ಇಷ್ಟೊಂದು ಕೇರ್ ತೋರಿಸ್ತಿದ್ಯಾ? ಈ ಥರ ಎಲ್ಲ ಆಡಬೇಡ, ಭಯ ಆಗುತ್ತೆ. ನನಗೇನಾಗಿದೆ? ಗಟ್ಟಿಮುಟ್ಟಾಗಿದ್ದೀನಿ. ನಮ್ಮ ಅಪ್ಪ ಏನಾದರೂ ಬಾರೋ ಸ್ಟೋರ್ಸ್ಗೆ 10 ಮೂಟೆ ಇದೆ ಇಳಿಸುವ ಅಂತ ಅಂದರೆ ಚಕ್ ಅಂತ ಎತ್ತಾಕ್ತೀನಿ, ಆದರೆ ಅವ್ರು ಕರೆದು ಬೇಡ ಹೋಗೋದು ಇಲ್ಲ ಅಂತಾನೆ ವಲ್ಲಭ. ನಿಜ ಹೇಳು, ನೀನು ಡ್ರೈವಿಂಗ್ ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ ತಾನೆ ಅಂತಾಳೆ ಅಮೂಲ್ಯ. ನಿನ್ಗೆ ಯಾರು ಹೇಳಿದ್ದು ಅಂತಾನೆ ವಲ್ಲಭ. ಮೀನಕ್ಕ ಹೇಳಿದರು. ಕೇಶವ ಅವನ ಹತ್ರ ನೀನು ಹೇಳಿದ್ದೆ ಅಂತಲ್ವಾ, ಅಮೂಲ್ಯನ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಇನ್ನೂ ಸಂಪಾದನೆ ಮಾಡಬೇಕು, ಅದಕ್ಕೆ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತೀನಿ ಅಂತ. ಮಾತಾಡು ಕಾಡು ಪಾಪ, ನಿನ್ನ ಹತ್ರನೇ ಕೇಳ್ತಿರೋದು ನಾನು ಅಂತಾಳೆ ಅಮೂಲ್ಯ. ಹೌದು, ಕರಿಬೇಕು, ಡ್ರೈವಿಂಗ್ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಾನೆ ವಲ್ಲಭ. ಬೇಕಾಗಿಲ್ಲ, ನಾನಿಲ್ಲಿ ಆರಾಮಾಗಿ ಇದ್ದೀನಿ ಅಲ್ವಾ, ನೀನು ದುಡಿತಾ ಇರೋ 13,000ದಲ್ಲಿ ಎಲ್ಲ ಖರ್ಚು ಕಳೆದು 2,000 ಉಳಿದ್ರು ಸಾಕು, ನಾವು ಅದರಲ್ಲೇ ಮ್ಯಾನೇಜ್ ಮಾಡೋಣ ಅಂತಾಳೆ ಅಮೂಲ್ಯ. ನನಗೇನು ಸ್ಟ್ರೆಸ್ ಇಲ್ಲ, ದುಡಿಯೋ ವಯಸ್ಸಲ್ಲಿ ದುಡಿಬೇಕು ಕಣೆ ಅಂತಾನೆ ವಲ್ಲಭ. ಸರಿ, ಹಾಗಿದ್ರೆ ನಾನು ಏನಾದರೂ ಕೆಲಸ ಮಾಡ್ತೀನಿ, ಅದಕ್ಕೂ ಒಪ್ಕೊ, ಆವಾಗ ಇಬ್ಬರು ಸಂಪಾದಿಸ್ಬೋದು ಅಂತಾಳೆ ಅಮೂಲ್ಯ. ನೋಡು, ಮತ್ತೆ ನೀನು ಯಾವುದೋ ಕೆಲಸ ಮಾಡ್ತೀನಿ ಅಂತ ಹೋಗಿ ಅದು ಅಪ್ಪಂಗೆ ಗೊತ್ತಾಗಿ ರಾಮಾಯಣ ಆಗೋದು ಬೇಡ. ನೀನೇನೂ ಮಾಡಬೇಡ, ನಾನು ಮಾಡ್ತೀನಿ ಅಂತಾನೆ ವಲ್ಲಭ. ನನಗೋಸ್ಕರ ನೀನು ಇಷ್ಟು ಕಷ್ಟಪಡೋದು ನೋಡೋಕ್ಕಾಗಲ್ಲ ಕಣೋ, ಗಿಲ್ಟ್ ಕಾಡುತ್ತೆ ಅಂತಾಳೆ ಅಮೂಲ್ಯ. ಗಿಲ್ಟ್ ಯಾಕಾಗುತ್ತೆ? ಅಪ್ಪ ಅಂಗಡೀಲಿ ಕೆಲಸ ಮಾಡ್ತಾರೆ, ಅಮ್ಮ ಏನಾದರೂ ನಾನು ಬರ್ತೀನಿ ಹೆಲ್ಪ್ ಮಾಡ್ತೀನಿ ಅಂತಾರ? ಅಪ್ಪ ಅಂಗಡೀಲಿ ಕೆಲಸ ಮಾಡ್ತಾರೆ, ಅಮ್ಮ ಮನೇಲಿ ಕೆಲಸ ಮಾಡ್ತಾರೆ. ನೋಡು ಕರಿಬೇಕು, ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ, ಸುಮ್ಮನೆ ಕಟ್ಟಿಲ್ಲ.
ಈ ನಿನ್ನ ಮದುವೆ ಆದರೆ ನಿನ್ನ ಹೆಂಡತಿ ಸ್ಥಾನದಲ್ಲಿರ್ತೀಯ. ನಿನ್ನ ಪ್ರತಿಯೊಂದು ಜವಾಬ್ದಾರಿಯೂ ನನ್ನ ಜವಾಬ್ದಾರಿ ಆಗುತ್ತೆ. ನಿನ್ನ ಕಷ್ಟಗಳು ನನ್ನ ಕಷ್ಟ ಆಗುತ್ತೆ, ನಿನ್ನ ಖುಷಿನೂ ನನ್ನ ಖುಷಿ ಆಗುತ್ತೆ ಅಂತ ತಿಳ್ಕೊಂಡೆ ತಾಳಿ ಕಟ್ಟಿರೋದು. ನಿನ್ನ ಜೊತೆ ಸಪ್ತಪದಿ ತುಳಿದಿದ್ದೀನಿ ಕಣೆ ನಾನು. ಆ 7 ಹೆಜ್ಜೆದು ಓವರ್ ಆಲ್ ಮೆಸೇಜ್ ಏನು ಗೊತ್ತಾ? ನಿನ್ನ ಸರ್ವಸ್ವನು ನಂದು, ನನ್ನ ಸರ್ವಸ್ವನು ನಿಂದು ಅಂತ. ಗಂಡ ಹೆಂಡತಿಯಾಗಿ ಬಾಳೋದು. ನಾನು ಅದರ ಪ್ರಕಾರನೇ ನಡ್ಕೋತಿದ್ದೀನಿ. ಎಷ್ಟಾದರೂ ನೀನು ನನ್ನ ಹೆಂಡತಿ ಕಣೆ. ಹೇಗಾದರೂ ಸರಿ, ಕಷ್ಟಪಟ್ಟಾದ್ರೂ ನೀನು ಚೆನ್ನಾಗಿ ನೋಡ್ಕೋತೀನಿ, ನಿನ್ನ ಚೆನ್ನಾಗಿ ಬಾಳಿಸ್ತೀನಿ. ಅದಕ್ಕೋಸ್ಕರ ನಾನು ಮಾಡೋ ಯಾವ ಕೆಲಸನೂ ನನಗೆ ಸ್ಟ್ರೆಸ್ ಕೊಡೋಲ್ಲ, ಖುಷಿ ಕೊಡುತ್ತೆ. ಅದು ಒಂದೇ ಅಲ್ಲ, ನಿನಗೋಸ್ಕರ ಆಗಲಿ ಅಪ್ಪನಿಗೋಸ್ಕರ ಆಗಲಿ ಈ ಮನೆಯಲ್ಲಿ ಯಾರಿಗೋಸ್ಕರನಾದರೂ ಕೆಲಸ ಮಾಡಿದರೆ ಅದು ನನಗೆ ಖುಷಿ ಕೊಡುತ್ತೆ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ. ಓದೋದ್ರ ಬಗ್ಗೆ ಗಮನ ಕೊಡು. ಚೆನ್ನಾಗಿ ಓದಿ ರ್ಯಾಂಕ್ ಪಡ್ಕೊ. ಆವಾಗ ನಾನೇ ನಿನ್ನನ್ನು ಗುಡ್ ಗರ್ಲ್ ಅಂತ ಹೇಳ್ತೀನಿ. ಮುಂಚೆ ಎಲ್ಲ ನಿನಗೆ ಫಸ್ಟ್ ರ್ಯಾಂಕ್ ಬಂದಾಗ ಇವಳಿಗೆ ಹೇಗೆ ಫಸ್ಟ್ ರ್ಯಾಂಕ್ ಬಂತು ಅಂತ ನಾನು ಉರ್ಕೊಂಡು ಸಾಯ್ತಿದ್ದೆ. ಯಾಕೆ ಹೇಳು? ಆವಾಗ ನೀನು ನನ್ನ ಶತ್ರು ಆಗಿದ್ದೆ. ಇವಾಗ ನೀನು ನನ್ನ ಹೆಂಡತಿ. ಕಾಲೇಜಿಗೆ ಫಸ್ಟ್ ಬಂದರೆ ಸೆಲೆಬ್ರೇಟ್ ಮಾಡ್ತೀನಿ, ಊರಿಗೆಲ್ಲ ಸ್ವೀಟ್ ಹಂಚ್ಕೊಂಡು ಬರ್ತೀನಿ. ನಾನು ಡ್ರೈವರ್ ಅಂತ ಚಿಂತೆ ಮಾಡಬೇಡ್ವೆ ಚಿನ್ನ, ನಿನ್ನ ರಾಣಿ ಥರ ನೋಡ್ಕೋತೀನಿ ಅಂತಾನೆ ವಲ್ಲಭ. ಅಮೂಲ್ಯ ಖುಷಿಯಿಂದ ನಗ್ತಾಳೆ. ಈಚೆ ವಲ್ಲಭ ಮನೆಯಿಂದ ಹೊರಗೆ ನಿಂತಿರುವಾಗ ಕೇಶವ ಬಂದು ಅಂತಾನೆ. ಏನು ಬ್ರದರ್, ಇನ್ನೂ ಅಂಗಡಿಗೆ ಹೋಗಿಲ್ವಾ ಅಂತಾನೆ ವಲ್ಲಭ. ಅಂಗಡಿಗೆ ಹೋಗೋಕ್ಕೆ ಇನ್ನೂ ಟೈಮ್ ಇದೆ, ನೀನು ಕಾಲೇಜಿಗೆ ಹೋಗಿಲ್ವಾ ಅಂತಾನೆ ಕೇಶವ. ಅದಕ್ಕೂ ಮುಂಚೆ ನಿನ್ನ ವಿಚಾರಿಸ್ಕೋಬೇಕಿತ್ತು, ಯಾಕಂದರೆ ನಿನ್ನೆಯಿಂದ ನನಗೆ ತುಂಬ ಉರಿದೋಗಿದೆ ಅಂತಾನೆ ವಲ್ಲಭ. ಯಾಕೆ ಉರಿದೋಗಿದೆಯೋ ಅಂತಾನೆ ಕೇಶವ. ಏನಂದಿದ್ದೆ? ಬಂದಕ್ಕಿಂತ ರಕ್ತ ಸಂಬಂಧ ದೊಡ್ಡದು ಅಂದಿದ್ದೆ ಅಲ್ವಾ? ಅಲ್ಲ ಅಣ್ಣ, ನಾನು ಕಾರ್ ಡ್ರೈವಿಂಗ್ ಕೆಲಸ ಮಾಡಬೇಕು ಅಂತ ನಿನ್ನ ಹತ್ರ ಹೇಳಿ ಯಾರಿಗೂ ಹೇಳಬೇಡ ಅಂದಿದ್ರೆ, ಆದರೆ ನೀನು ಹೋಗಿ ಅತ್ತಿಗೆಗೆ ಎಲ್ಲ ಒದರ್ಬಿಟ್ಟಿಯಾ? ಅವರು ಅಮೂಲ್ಯ ಹತ್ರ ಹೇಳಿದ್ದಾರೆ, ಅಮೂಲ್ಯ ನನ್ನ ಕೇಳ್ತಿದ್ದಾಳೆ ಅಣ್ಣ ಅಂತಾನೆ ವಲ್ಲಭ. ನಾನು ಈ ವಿಷಯ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ, ಮಾತಾಡುವಾಗ ಗೊತ್ತಾಗದೆ ಹೇಳಿದೆ ಅಂತಾನೆ ಕೇಶವ. ನಿನ್ನ ಕ್ಷಮಿಸಿದ್ದೀನಿ ಅಂತ ವಲ್ಲಭ ಹೋಗುವಾಗ, ಬನ್ನಿ ಸರ್, ಇವತ್ತು ನಾನು ರೂಮಲ್ಲಿ ನಿಂತಿರುವಾಗ ಮೀನ ಹಿಂದಿನಿಂದ ತಬ್ಕೊಂಡು ನಾನು ಎಷ್ಟು ಒಳ್ಳೆಯವ, ಗೌರ್ಮೆಂಟ್ ಜಾಬ್ಗೆ ಸೇರ್ತೀಯಾ ಅಂತ ಕೇಳಿದ್ಲು. ಈ ಕ್ವಶನ್ ಪೇಪರ್ ಯಾವ ಕಡೆಯಿಂದ ಲೀಕ್ ಆಯಿತು ಅಂತ ಗೊತ್ತಾ ಅಂತಾನೆ ಕೇಶವ. ಕರಿಬೇಕು, ದ್ರೋಹ ಮಾಡಿದಾಳೆ ಅಣ್ಣ ಅಂತಾನೆ ವಲ್ಲಭ. ಅಮೂಲ್ಯಂಗೆ ಹೇಳಿರೋ ಮಹಾನುಭಾವ ಯಾರು ಅಂತಾನೆ ಕೇಶವ. ನಾನೇ ಅಮೂಲ್ಯನಿಗೆ ಹೇಳಿದ್ದು. ಜಗಳ ಆಡಬೇಕಾದ್ರೆ ಎಲ್ಲ ಸತ್ಯ ಒದರದೆ ಅಣ್ಣ ಅಂತಾನೆ ವಲ್ಲಭ. ಎಲ್ಲ ದ್ರೋಹಿ ಅಂತಾನೆ ಕೇಶವ. ಇವತ್ತು ಒಂದು ವಿಷಯ ಕ್ಲಿಯರ್ ಆಯಿತು. ಈ ಹೆಂಗಸ್ರ ಬಾಯಲ್ಲಿ ವಿಷಯ ನಿಲ್ಲಲ್ಲ ಅಂತಾರೆ ಗೊತ್ತು, ಆದರೆ ಆ್ಯಕ್ಚುಲಿ ಗಂಡಸ್ರ ಬಾಯಲ್ಲೂ ನಿಲ್ಲಲ್ಲ. ಇಬ್ಬರೂ ಒಂದೇ ಥರ ಹೆಂಡತಿ ಹತ್ರ ಸತ್ಯ ಹೇಳಿದ್ದೀವಿ ಅಂತಾನೆ ಕೇಶವ. ಈಚೆ ನಂದನ್ ಮಾಧವನ ಹತ್ರ, ನಿಮ್ಮ ಆಫೀಸಲ್ಲಿ 2-3 ದಿನ ರಜೆ ತಗೊಳ್ಳೋಕ್ಕಾಗತ್ತೇನೋ ಅಂತಾರೆ. ಯಾಕೆ ಅಂತ ಕೇಳ್ಬೋದಾ ಅಂತಾನೆ ಮಾಧವ. ನಿನ್ನೂ ಪ್ರಿಯನೋ ಬೇರೆ ಊರಿಗೆ ಕಳ್ಸೋಣ ಅಂತಿದ್ದೀನಿ ಅಂತಾರೆ ನಂದನ್. ಹನಿಮೂನು ಕೇಶವ ಅಂತಾಳೆ ಮೀನಾ. ಈಚೆ ಸುಂದ್ರ ಗಿರಿಜಾ ಹತ್ರ, ಭಾವ ಯಾವತ್ತೂ ಎಲ್ಲರ ಬಗ್ಗೆನೂ ಯೋಚನೆ ಮಾಡೋರು, ಆದರೆ ಇವತ್ತು ಮಾಧವ ಪ್ರಿಯನ್ ಮಾತ್ರ ಹನಿಮೂನಿಗೆ ಕಳಿಸ್ತಿದ್ದಾರೆ. ಈ ಹನಿಮೂನ್ ವಿಷಯದಲ್ಲಾದ ಏನು ನಿನ್ನ ಮಕ್ಕಳೇನೋ ಖುಷಿಯಾಗಿದ್ದಾರೆ, ಆದರೆ ನಿನ್ನ ಸೊಸೇಂದ್ರ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ? ನಮ್ಮ ಮನೆ ಸೊಸೇಂದ್ರ ಸ್ಟಾರ್ಟ್ ಆದರೆ ಈ ಮನೆಯೇ ಒಡೆದು ಹೋಗುತ್ತೆ ಅಂತಾನೆ ಸುಂದ್ರ. ಈಚೆ ಗಿರಿಜಾ ನಂದನ್ ಹತ್ರ, ನೀವು ಹನಿಮೂನಿಗೆ ಕಳಿಸೋದಾದರೆ ಮಾಧವ ಪ್ರಿಯ ಜೊತೆ ಮೀನಾ, ಕೇಶವ, ಅಮ್ಮು, ವಲ್ಲಭನೂ ಕಳಿಸಿ, ಇಲ್ಲಾಂದರೆ ಯಾರೂ ಹೋಗೋದು ಬೇಡ ಅಂತಾರೆ ಗಿರಿಜಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.